ಒಂದೇ ಅಕ್ಕಿ ಒಂದೇ ಅನ್ನ ಆದ್ರೆ ಬೇರೆ ಬೇರೆ ಪರಿಣಾಮ. ಇದು ನಿಮಗೆ ಗೊತ್ತಾ? ನೋಡಿ, ನಾವು ಅಕ್ಕಿನ ಬೇಯಿಸಿ ಅನ್ನ ಮಾಡಿ ಸಡನ್ ಆಗಿ ತಿಂದ್ರೆ ಶುಗರ್ ತುಂಬಾ ಜಾಸ್ತಿ ಆಗುತ್ತೆ. ಅದೇ ಅನ್ನನ ನಾವು 8ರಿಂದ 12 ಗಂಟೆ ಕಾಲ ಫ್ರಿಡ್ಜಲ್ಲಿ ಇಟ್ರೆ ಅದಾದ್ಮೇಲೆ ನಾವು ತಿರ್ಗಾ ಅದನ್ನ ಬಿಸಿ ಮಾಡಿ ತಿಂದ್ರೆ ಶುಗರು ಅಷ್ಟಾಗಿ ರೈಸ್ ಆಗಲ್ಲ. ಒಂದು ಅಟ್ಲೀಸ್ಟ್ 15% ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಆಗುತ್ತೆ. ಇದರಿಂದ ಏನು ಉಪಯೋಗ ಅಂತ ಹೇಳಿದ್ರೆ, ಡಯಾಬಿಟಿಕ್ ಪೇಷಂಟ್ಗೆ ಸಡನ್ ಆಗಿ ಶುಗರ್ ರೈಸ್ ಆಗಲ್ಲ. ಆಮೇಲೆ ಫೈಬರ್ ರೆಸಿಸ್ಟೆಂಟ್ ಸ್ಟಾರ್ಚ್ ಆಗಿರುತ್ತೆ ಇದರಲ್ಲಿ, ಅದು ಫೈಬರ್ ಆಗಿ ಆಕ್ಟ್ ಆಗುತ್ತೆ. ಮತ್ತೆ ಸಟೈಟಿ ಅಂದ್ರೆ ಹೊಟ್ಟೆ ತುಂಬ್ದಂಗ್ ಫೀಲಿಂಗ್ ಕೊಡುತ್ತೆ. ಆಮೇಲೆ ಶುಗರ್ನ ಗ್ರಾಜುವಲ್ ಆಗಿ ರೈಸ್ ಮಾಡುತ್ತೆ. ಆಮೇಲೆ ಇನ್ನೊಂದೇನೇ ಪ್ರಾಪರ್ಟಿ ಬರುತ್ತೆ ಅಂದ್ರೆ, ನಾವು ಓವರ್ ನೈಟ್ ಇಟ್ಟಾಗ ತಿರ್ಗಾ ಬಿಸಿ ಮಾಡಿದಾಗ ಅದರಲ್ಲಿ ಪ್ರೀ ಅಂಡ್ ಪ್ರೋಬಯೋಟಿಕ್ ಸಹ ಬರುತ್ತೆ. ಆಮೇಲೆ ಗಟ್ ಬ್ಯಾಕ್ಟೀರಿಯಾ ಅಂದ್ರೆ ಕರಳಲ್ಲಿರುವಂತ ಉಪಯುಕ್ತ ಬ್ಯಾಕ್ಟೀರಿಯಾಗಳಿಗೆ ಅದು ಆಹಾರ ಆಗುತ್ತೆ. ಆಮೇಲೆ ಇನ್ಸುಲಿನ್ ರೆಸ್ಪಾನ್ಸ್ ಸಹ ಚೆನ್ನಾಗಿರುತ್ತೆ. ಸೊ ನಾವೇನ್ ಮಾಡ್ಬೇಕು ಅಂದ್ರೆ, ಇದೊಂಥರ ಟ್ರಿಕ್ ಇದ್ದಂಗೆ. ಅದನ್ನ ಅನ್ನನ ನಾವು ರಾತ್ರಿ ಅಥವಾ ಮಧ್ಯಾಹ್ನ ಬೇಯಿಸಿ 8ರಿಂದ 12 ಗಂಟೆ ಕಾಲ ಇಟ್ಟು ತಂಪು ಮಾಡಿ ಆಮೇಲೆ ತಿರ್ಗಾ ಬಿಸಿ ಮಾಡಿ ತಿನ್ನೋದ್ರಿಂದ ಇವೆಲ್ಲ ಉಪಯೋಗಗಳಿರುತ್ತೆ. ಡಯಾಬಿಟಿಸ್ ಸಹ ನಿಯಂತ್ರಣದಲ್ಲಿರುತ್ತೆ. ಇದೊಂಥರ ಟ್ರಿಕ್ ಇದ್ದಂಗೆ. ಆದ್ರೆ ಇದೇನ್ ನಮ್ಗೆ ಸಾಕಷ್ಟು ಅನ್ನ ತಿನ್ಬಿಡೋಣ ಅಂತ ಪರ್ಮಿಟ್ ಅಲ್ಲ. ಸೊ ಇದ್ರಲ್ಲೂ ಸಹ ಪೋರ್ಷನ್ ಕಂಟ್ರೋಲ್ ಮಾಡಬೇಕು. ಮತ್ತೆ ನಾವು ಆದಷ್ಟು ಪ್ರೋಟೀನ್ ಜೊತೆ ಪೇರ್ ಮಾಡಬೇಕು. ದಾಲು ಮತ್ತೆ ಬೇರೆ ಬೇರೆ ಥರದ ಸಾಂಬಾರ್ಗಳು ವೆಜಿಟೇಬಲ್ಸ್ ಜೊತೆ ತಿಂದ್ರೆ ಇದು ಭಾರಿ ಉಪಯೋಗ. ಇದೊಂಥರ ಟ್ರಿಕ್.